ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳ ಬುರುಡೆ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಮಾಸ್ಕ್ ಮ್ಯಾನ್ ಬುರುಡೆ ಬಿಟ್ಟಿದ್ದು ಗೊತ್ತಾಗ್ತಾ ಇದ್ದಂತೆ ಬುರುಡೆ ಮ್ಯಾನ್ ಹಿಂದಿನ ಗ್ಯಾಂಗ್ಗೆ ಎಸ್ಐಟಿ ಬಲೆ ಬೀಸಿದೆ. ಅದರಲ್ಲೂ ತಿಮರೋಡಿ ಮನೆಯೆಲ್ಲ ಜಾಲಾಡಿದ ಎಸ್ಐಟಿ ತಂಡದ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಂದು ಮೊಬೈಲ್, 25 ವಿಡಿಯೋ, ಸೀಕ್ರೆಟ್ ರೂಮ್ ಷಡ್ಯಂತ್ರ. ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ ಪತ್ತೆ, ಏನಿದರ ರಹಸ್ಯ? ಎಸ್ಐಟಿ ಶೋಧದ ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 3 ತಲ್ವಾರ್ಗಳು ಪತ್ತೆಯಾಗಿವೆ. ಸಹೋದರ ಮಹೇಶ್ ಶೆಟ್ಟಿ ಪತ್ನಿ, ಪುತ್ರ, ಮಗಳ ಮೊಬೈಲ್ ಫೋನ್ಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಹಳೆಯ ಕೀಪ್ಯಾಡ್ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯ ಹಾಕಿಕೊಳ್ತಿದ್ದ ಬಟ್ಟೆ, ಊರಿಂದ ತಂದಿದ್ದ ಬ್ಯಾಗ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇತ್ತ ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಹಾರ್ಡ್ ಡಿಸ್ಕ್ನಲ್ಲಿ ಚಿನ್ನಯ್ಯಗೆ ಸಂಬಂಧಿಸಿದ ಕೆಲ ವಿಡಿಯೋಗಳು ಇವೆ. ಚಿನ್ನಯ್ಯ ಸೇರಿ ಇಡೀ ಟೀಮ್ ಒಂದೇ ಮೊಬೈಲ್ ಬಳಕೆ ಮಾಡ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ಗಳ ಚರ್ಚೆಗೆ ಒಬ್ಬರ ಮೊಬೈಲ್ ಬಳಸಿದ್ದು ಪ್ರಭಾವಿಗಳನ್ನ ಸಂಪರ್ಕ ಮಾಡಿದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಲಾಗ್ತಿದೆ. ಹಾರ್ಡ್ ಡಿಸ್ಕ್ನಲ್ಲಿ 25 ವಿಡಿಯೋ, ಏನಿದು ಸೀಕ್ರೆಟ್? ಬುರುಡೆ ಚಿನ್ನಯ್ಯ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿದ್ದ. ಹಲವು ಆಯಾಮದಲ್ಲಿ 20 ವಿಡಿಯೋ ಮಾಡಿಕೊಂಡಿದ್ದ ಗ್ಯಾಂಗ್ ಏನೆಲ್ಲ ಹುನ್ನಾರ ಮಾಡಿತ್ತು ಅನ್ನೋ ಡೀಟೇಲ್ TV9ಗೆ ಲಭ್ಯವಾಗಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಸಂದರ್ಶನ ಮಾಡಿಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದ್ರೆ ಯಾವ ವಿಡಿಯೋ ವೈರಲ್ ಮಾಡಬೇಕು ಎಂಬ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತಂತೆ. ಅಷ್ಟೇ ಅಲ್ಲ, ದೂರುದಾರ ಚಿನ್ನಯ್ಯ ಸತ್ತು ಹೋದ್ರೆ ಯಾವ ವಿಡಿಯೋ ರಿಲೀಸ್ ಮಾಡಬೇಕು, ಅತ್ಯಾಚಾರ ವಿಚಾರ ಹೊರಬಂದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯ ತಿಮರೋಡಿ ನಿವಾಸದಲ್ಲಿ ಸಿಕ್ಕಿರೋ ಎಲ್ಲಾ ಸಾಕ್ಷ್ಯಗಳ ಆಧಾರದಲ್ಲಿ ನೋಟಿಸ್ ನೀಡಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಮಹಾ ಷಡ್ಯಂತ್ರ ರೂಪಿಸಿದ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಬಿಸಿ ನೀರು. ಇದು ಪಕ್ಕಾ ಷಡ್ಯಂತ್ರ ಎಂದು ಕೋರ್ಟ್ಗೆ ಎಸ್ಐಟಿ ಅಧಿಕೃತ ಮಾಹಿತಿ. ಒಂದ್ ಕಡೆ ಸಾಲು ಸಾಲು ಸಾಕ್ಷ್ಯಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸಿರುವ ಎಸ್ಐಟಿ ಇದೀಗ ಬುರುಡೆ ಗ್ಯಾಂಗ್ಗೆ ಖೆಡ್ಡ ತೋಡಿದೆ. ಅದೇನಂದ್ರೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊದಲು ಪ್ರತ್ಯಕ್ಷವಾದಾಗ ದಾಖಲಾಗಿದ್ದ ಸೆಕ್ಷನ್ ಕೈಬಿಟ್ಟಿರೋ ಎಸ್ಐಟಿ ಕೋರ್ಟ್ ಅನುಮತಿ ಪಡೆದು 10 ಸೆಕ್ಷನ್ಗಳಡಿ ದೂರು ದಾಖಲಿಸಿ ತನಿಖೆಗೆ ಇಳಿದಿದೆ. ಯಾವ ಕಾರಣಕ್ಕೆ ಚಿನ್ನಯ್ಯನನ್ನ ಬಂಧಿಸಿದ್ದೇವೆ, ತನಿಖೆ ಏಕೆ ಮಾಡ್ತಿದ್ದೇವೆ, ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾಗಿದ್ದೇಕೆ ಎಂಬುದರ ಬಗ್ಗೆ ಕೋರ್ಟ್ಗೆ ವಿವರಣೆ ನೀಡಿರೋ ಎಸ್ಐಟಿ ಇದೊಂದು ಕಪೋಲ ಕಲ್ಪಿತ ಷಡ್ಯಂತ್ರ ಅಂತ ಮಾಹಿತಿ ನೀಡಿದೆ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಧರ್ಮಸ್ಥಳ.